ನಿನ್ನ ಸಂಬಂಧ ಬಂದನಿ. ಯಾಕಂದ್ರ ನಿನ್ನ ಬಡತನ ಬಯಲಾಗ್ಬೇಕ, ನಿನ್ನ ಕಷ್ಟ ಪರಿಹಾರ ಆಗ್ಬೇಕ. ನಿನಗಾಗಿ ಬಂದನಪ್ಪ. ಇದು ನನಗೆ ಬಯಸದ ಬಂದ ಭಾಗ್ಯ. ಇಂಥ ಅವಕಾಶ ಒಟ್ಟ ಬಿಡಬಾರ್ದು. ಹೆಂಗಾರಿ ಮಾಡಿ ಆ ಮುದುಕಿನ ಕೊಂದಾಕವಲ್ದ ಕರೆ ಅದನ್ನ ಬಂಗಾರ ಗಂಟು ತೊಗೊಂಡ ಹೋಗ್ಬೇಕು. ಬಿಡಂಗಿಲ್ಲ, ಆ ಮುದುಕಿನ ಮುಗಿಸೇ ಬರ್ತಾನೆ. ಯಾಕಂದ್ರೆ ಬಂಗಾರ ಗಂಟೆ ಐತಿ. ಒಮ್ಮೆ ನಾ ಬಂಗಾರ ಗಂಟು ತೊಗೊಂಡೈತಿಕೋ, ನಾ ಜೀವನ ಪೂರ್ತಿ ಅಗದಿ ಆರಾಮ ರಾಜನಂಗೆ ಕೂತು ತಿನ್ಬೋದು. ಇದಾಗಬೇಕಾಯ್ತು ಬಿಸಿಲ ಬಂದು ಕಟಿ ಕರೆದು ಮೈಯ ಸಂಜೆಗೆ ಹೋದ್ರೆ ಸಾಕ, ಕೈಯ ಕಾಲ ನಡ ಎಲ್ಲ ನುಸ್ತೈತಿ. ಇಲ್ಲ, ಇದನ್ನು ಬಿಟ್ರೆ ತಪ್ಪೈತಿ. ಇದನ್ನ ಒಟ್ಟ ಬಿಡುದು ಬೇಡ. ಆ ಮುದುಕಿನ ಮುಗಿಸೇ ಬಿಡ್ತಾನೆ. ಭಾಗ್ಯ ಭಾಗ್ಯ ಏನಾಯ್ತ್ರಿ ನಿಮಗ? ಅಯ್ಯ, ಏನ್ ಮಾಡ್ಕೊಂಡ್ ಬಂದ್ರಿ? ಭಾಗ್ಯ ಬಾಕಡ್ತ್ರ ಸಾಕತ್ತೆ ನಿಂದ್ರಕಾವತ್ತ. ಅಯ್ಯೋ, ಏನಾರ ಮಾಡ್ಕೊಂಡ್ ಬಂದ್ರಿ? ಬರ್ರಿ ಕೂಡ್ ಬರ್ರಿ. ಭಾಗ್ಯ ಕೂಡ್ ಕೂಡ್ ಸೊಗಸ್ ಕೂಡ್ ಕುಂಡ್ರಕಾವತ್ತ. ಕೂಡ್ರಿ. ಭಾಗ್ಯ ಏನ್ ಮಾಡ್ಕೊಂಡ್ ಬಂದ್ರಿ? ದಗಲ್ಕತ್ ಹೋದವ್ರು ಇದ್ ಏನ್ ಮಾಡ್ಕೊಂಡ್ ಬಂದ್ರಿ? ಏನಾಯ್ತು? ಭಾಗ್ಯ ಬಾಳ ಕೆಟ್ಟ ಹೊಡೆ ಆತೈತೆ. ನನಗಂತೂ ತರಕೋಕ ಆಗುತ್ತ. ಕಾಲ ಮುರ್ದ ತೆರತೈತೆ ನನಗ. ಇನ್ನೇನ್ರಿ ಮತ್ತೆ ಈ ಪರಿ ಬಡ್ಕೊಂಡ್ ಬಂದಿರಿ? ತಡ್ರಿ, ಅರಿಶಿನ ಗಾಂಡೆಣ್ಣಿ ಕಾಸ್ಕೊಂಡ್ ಬರ್ತೀನಿ. ಭಾಗ್ಯ ಬಂದಿರಿ. ಕಾಲು ಸದತ್ ಬಾರ. ಸುಖ ಸ್ವಚ್ಛ ಉರಿ ಆತೈತೆ. ತಡ್ರಿ, ಒಂದ್ ಸ್ವಲ್ಪ ತಡ್ಕೋರಿ. ಕಡಿಮೆ ಆಕೈತಿ. ತಡ್ರಿ ತಡ್ರಿ, ಹಿಂಗ್ ಮಾಡಿದ್ರೆ ಕಡಿಮೆ ಆಗಲ್ಲದು. ಒಂದ್ ಸ್ವಲ್ಪ ಉರಿತೈತಿ. ಸುಖ ಸ್ವಚ್ಛ ಸುಖ ಸ್ವಚ್ಛ. ಕಾಲು ತೆಗಿ, ಉರಿ ಆತ ತೆಗಿ. ಬಾಕಡ್ ಉರಿ ಆತತ್ ಭಾಗ್ಯ. ಒಂದ್ ಸ್ವಲ್ಪ ತಡ್ಕೋರಿ, ಆರಾಮ್ ಆಕೈತಿ. ತಡ್ಕೋರಿ. ನನಗ ಆಗತ್ತ ಭಾಗ್ಯ. ಬಾಕಡ್ ಉರಿ ಆತೈತಿ ಭಾಗ್ಯ. ಕಾಲು ಅಂತ ಮನೋಡಿ ಕೆಟ್ಟ ಆಗೈತಿ. ಅಲ್ರಿ, ನೀವರೇ ಸಣ್ಣ ಹುಡುಗರು ಆಗಿರ್ಲ, ಕೆಲ್ಸಕ್ಕಂತ ಹೋಗಿರಿ, ಹೆಂಗ್ ಬಿದ್ರಿ ಇದನ್ನ? ನಾನು ಅಲ್ಲಿ ಹೊಲ್ದಾಗ ಗಿಡ ಕರಾಕತ್ತ ಹೊಂಟಿದ್ದೆ. ನೋಡ್ಕೊತಾನ ಹೊಂಟಿದ್ನಿ. ನೋಡಿದ್ರೆ ಏನೂ ಇಲ್ಲ, ರುಪ್ಪತ್ತೇಳಿ ರಪ್ಪತ್ ಬಿದ್ನಿ. ಬುಳ್ಳಾಣ ನೋಡ್ತಾನು ದಮ್ ಕಲ್ಲಿತ್ತ. ಅಂದ್ರ ನೀವ್ ಹೋಗೋವಾಗ ಕಲ್ಲಿರ್ಲಿಲ್ಲ, ಒಮ್ಮಿಂದೊಮ್ಮೆ ಬೀಳನ? ಹೂ ಭಾಗ್ಯ, ಅದ ತಿಳಿವತ್ ನನಗ. ನಮಗ್ ಏನರೇ ಆಗಾತೈತ್ರಿ. ಬರೇ ಒಂದಾಗನ ಒಂದು ಬರೇ ಕಾಡಾತೈತಿ. ಅಲ್ಲ, ದುಡಿದ್ರೇನೆ ಹೊಟ್ಟಿ ತುಂಬುದ್ ನಮ್ದು. ನೀವ್ ಹಿಂಗ್ ಕಾಲಿಗೆ ಹಿಂಗ್ ಮಾಡ್ಕೊಂಡ್ ಕೂತ್ರ ಹೆಂಗ್ ದುಡಿದು ಹೆಂಗ್ ಹೊಟ್ಟಿ ತುಂಬಿಸ್ಕೊಳ್ಳೋದು? ನಾರೇನ್ ಮಾಡ್ಲಿ, ಹಿಂಗೆಲ್ಲ ಆಕತ್ತದ ನನಗೆ ಗೊತ್ತಾನೆ. ಇಲ್ರಿ, ನನ್ಗೆ ಯಾಕೋ ಸಂಶಯ ಬರಾತೈತಿ. ನಮಗ ಏನೋ ಒಂದ್ ಕಾಡಾತೈತಿ. ನಮಗ ಕಾಣಿಸ್ಲಾರ್ದಂಥದ್ದು ದೈವ ಶಕ್ತಿನೋ ಏನೋ, ಒಟ್ಟ ನಮ್ಗ ಕಾಡಾಟ ಹತ್ಬಿಟ್ಟೈತಿ.
ಅದೇ ನಾನು ಅನ್ಕೊಂಡಿ ಹೋಗ್ಬೇಕಾರ ಕಾಲಾಗ ನೋಡ್ಕೊತಾನೆ ಹೋಗೇನಿ. ಅಲ್ಲಿ ನೋಡ್ರಿ ಏನೂ ಇಲ್ಲ. ಮತ್ತು ಇಲ್ಪತ್ ಬಿದ್ನಿ ಬಿದ್ರು ಮತ್ತು ತೊಟ್ಟು ಭಾಳ ಆಗ್ತೈತಿ. ಮತ್ತೆ ಹಂಗೆ ನೋಡಿದ್ರೆ ಹಂಗೆ ಹಿಂಗೆಲ್ಲ ಕೆತ್ತ ಬರದ ಪೂರ ಕಾಲು ನೋವಾಗಿಬಿಟ್ಟೈತಿ. ಭಾಗ್ಯ ನೋಡಿದ್ರೆ ದಮ್ ಕಲ್ಲಿತ್ತಲ್ಲಿ. ಈಗಿದ್ರ ಇದನ್ ಮಾಡ್ಕೊಂಡ್ ಬಂದಿರಿ. 10 ತಿಂಗಳ ಏನೂ ಇಲ್ಲ. ಏನಿ ಹೊಲ್ದನ್ ಕಟ್ಗಿ ತುಡುಗ್ ಮಾಡಿದೆ ಅಂತ ಹೇಳಿ ಒಬ್ಬ ಸಾವ್ಕಾರ ಬಂದು ಮನಿ ತರ ಬಂದ್ ಜಗಳ ತೆಗೆದು ಹೋದ. ಒಂದಗನ ಒಂದು ಬರೇ ಕೆಟ್ಟದೇ ಆಗತೈತಿ ನಮಗ. ಇದಕ್ಕ ಪರಿಹಾರ ಅನ್ನೋದಿಲ್ಲನ್ರಿ? ಅಲ್ಲ ಯಾರ ಶಾಣರ ಅದಾರಂತ ಹೋಗಿ ಕೇಳ್ಕೊಂಡ್ ಬರೋ ನಾನು. ನಿನಗೊಂದ ಒಟ್ಟು ಹುಚ್ಚಾಡ್ದತ್ ನಿನಗೆ. ಯಾ ಶರ್ಯಾರು ನೋಡ್ತಾರೋ? ಅಲ್ಲ ಕಾಲು ಆದ್ರೆ ಶರ್ಯಾರ ತಕ್ಕ ಹೋದ್ರೆ ಕಡಿಮೆ ಆಗ್ಬಿಡ್ತೈತಿ ಏನದ. ಹುಚ್ಚ ಬಂಗ್ಯ ದವಾಖಾನಿಗೆ ಹೋಗ್ಬೇಕು. ಅದಕ್ಕೆ ದವಾಖಾನಿಗೆ ಹೋಗಿ ತೋರಿಸಿದಾಗ ಕಡಿಮೆ ಆಕೈತಿ. ಯಾವುದು ನಾಟಂಗಿಲ್ಲ ಅದ. ಸುಳ್ಳ ಮಾಡಿ ಏನ್ರ ತಿಳ್ಕೊತ ನಿಮಗೊಂದು ಹೆಂಗಸರು ಒಟ್ಟು ಇದ ತಗದ ದವಾಖಾನಿ ಅಂತಿರಲ್ರಿ. ಈಗ ತಿನ್ನಾಕ ಕೂಳಿಲ್ಲ ಮನ್ಯಾಗ. ಇನ್ನ ದವಾಖಾನಿಗೆ ಎಲ್ ರೊಕ್ಕ ಹಾಕು ನಾವು? ಹಿಂಗೆ ಹಾಕೋತ್ ಹೋದ್ರ ಹ್ಯಾಂಗ್ ಮಾಡೋದ್ರಿ? ನನಗ ಚಿಂತಿನೇ ಆಗೈತಿ. ಅಲ್ಲ ಅಲ್ಲಿ ಬಾಜು ಮನಿ ಪಾರವಕ್ಕದಾಳ, ಅವ್ರದ್ದು ಹಿಂಗ ಆಗಿತ್ತ. ಯಾರೋ ನಿಂಬಿಕಾಯಿ ಮಾಡಿಸಿ ಒಗ್ದಿದ್ರಂತ. ಅದಕ್ಕೆ ಅವ್ರು ಬರೇ ಏನ್ ಮಾಡ್ತಾರ ಎಲ್ಲಾ ಕೆಲಸ ಒಳಗು ಬರೇ ಕೆಟ್ಟದೇ ಆಗತ್ತಿತ್ತ. ಅವ್ರು ಒಬ್ಬ ಶಾಣೆನಂತ ಬಂದ್ರ. ಈಗ ಮನಾರ್ ಚಲೋ ಅದಾರಿ ಅವ್ರ. ಎಂತ ಹುಚ್ಚದಿ? ಯಾರ್ದೋ ಒಂದ್ 4 ಮಂದಿದ ಚಲೋ ಆಗೈತಂದ್ರ ಅದೇನೋ ಒಂದು ಆಗಿರ್ತೈತಿ. ಅದನ್ನ ಅವ ಶಾನೆ ಹೇನತ್ತ ಆಗತ್ತ ನೀವು ತಿಳ್ಕೊತೀರಿ. ನಾ ಹೇಳಿ ಹೋಗಂಗ್ ಹೋಗೇನೆ ಕಾಲ್ ಜರಿ ಇಡೀ ಬುದ್ದಾನಿ ಅಟಕ ಶಾನೆ ತಕ ಹೋಗ್ಬಿಡ್ತ ರೀ. ನಿಮ್ಗ ಹೆಂಗ್ ಹೇಳುದು ನನ್ಗೆ ತಿಳಿಯಲಾಗೈತಿ. ನನ್ ಮಾತೆ ಕೇಳಂಗಿಲ್ಲ ನೀವು. ಅಲ್ರಿ ಹೋಗ್ತೋಗ್ತೆ ಮನುಷ್ಯ ಬಿದ್ದು ಬರ್ತೈತಿ ಅಂದ್ರ ಇದು ಕಾಡಾಟ ಅಲ್ದೆ ಮತ್ತೇನ? ಮಾತ್ ಕೇಳ್ರಿ, ಒಂದ್ಸತಿ ಹೋಗ್ ಬರೋಣ. ಅಲ್ಲ ನೋಡೋಣ, ಒಳ್ಳೇದಾದ್ರ ನಮ್ಗೆ ಚಲೋ ಅಲ್ಲ. ಮೊದಲ ನಂದ ಕಾಲ್ ನುಸಿ ಕೆಟ್ಟ ತ್ರಾಸ ಆಗತೈತಿ. ಅದ್ರಾಗ ನಿಂದೊಂದು ಒಟ ಹಚ್ಚಿದಿ. ನಂದು ನೋವು ಆಗಿದ್ದೇನೆ ತಿಲಾಗಿಲ್ಲ. ಬರೀ ಶಾನೆ ತಕ್ ಹೋಗುದು ಒಂದ ನಿನ್ನ ತಿಲಾಗೈತಿ. ಆಯ್ತಳ ನಿನ್ನ ನೀ ಹೋಗ ಮಟ್ಟ ಬಿಡಂಗಿಲ್ಲ. ಆಯ್ತು ಹೋಗಿ ಬರಂತ ನಿಂದರ ಆಸೆ ಇರಿಸ್ಬಿಡ್ನು. ಏನ್ ಹಾಕತಾಕತಿ ಒಂದ್ಸಲ ಹೋಗಿ ಬರ್ ನೋಡಿ. ಆಯ್ತ್ರಿ, ನನ್ ಮಾತಿಗರೆ ಒಪ್ಕೊಂಡ್ರಲ್ಲ ನೀವು. ಈ ಸದ್ಯ ಪರಾವಕನ ಅಂತ ಹೋಗಿ ಅವ್ರದ್ದು ಅಡ್ರೆಸ್ ಪತ್ತ ಎಲ್ಲ ಇಸ್ಕೊಂಡ್ ಬರ್ತೀನಿ. ಒಂದ್ಸಲಿ ಹೋಗಿ ಭೇಟಿ ಮಾಡೋಣ. ಈ ಕಾಡಾಟ ಎಲ್ಲ ನಿಂದಿರ್ತೈತಿ. ಹಾ ಆಯ್ತಾ ಹೋಗಿ ಮೊದಲು ಹೋಗಿ ಮರ ಕೆಟ್ಟ ಕಾಲು ಸದತ್ ನಿನ್ಗೆ ಆತ್ ತಿರಿಯಾಗಿಲ್ಲ. ಆಯ್ತು, ಇಲ್ಲೇ ಕುಂಡ್ರಿ, ನಾನ್ ನೀರ್ ತಗೊಂಡ್ ಬರ್ತೀನಿ. ಹಾ ನನಗಂತೂ ಹೇಳಕ್ ಆಗುದಿಲ್ಲ. ಇಲ್ಲ ಮುಕ್ಕೋತ್ ನೋಡು. ಮುಕ್ಕೋಬೇಡ್ರಿ, ತಾಡ್ರಿ. ಕಾಲು ಭಾಗ್ಯ ಇನ್ನ ಎಷ್ಟು ದೂರ ಐತೆ? ನೀ ಏನ್ ನನ್ ಕರತದೆ ಮರ್ಯಾ? ಮೊದಲ ಕಾಲು ಸದತ್ ನಂದೆ. ಆಯ್ತು ಬರ್ರಿ, ಇಲ್ಲಿ ಎಲ್ಲೋ ಐತತ್ ಹೇಳಾರ. ಇಲ್ಲಿ ಒಂದು ಹಳ್ಳ ಐತತ್ತ, ಮತ್ತ ಗುಡಿ ಐತತ್ ಹೇಳಾರು. ಬರ್ರಿ, ಇನ್ನೇನ್ ಬಂದೇ ಬಿಡ್ತು. ಅಜ್ಜಿ ಅದ ಎಡೆ ಹೆಜ್ಜಿ ಇನ್ನೇನ್ ಬಂದ ಬಿಡ್ತು. ನೀ ಆರಾಮ್ ಹೇಳ. ನಿನಗ ನೋವಾಗಿದ್ರ ಗೊತ್ತಾಕತ್ತ. ನದ ಕಾಲ ಭಯ ಆಗತ್ತ, ದಮ್ಮ ಆಗತ್ತೆ. ನಿನಗ ನಾಚಿಕೆ ಬರ್ತೈತಿ. ಅಲ್ಲಿ ಹಿಡ್ದಾಗ ನಡ್ಸ್ಕೊತ ಬರತ್ತಿದ್ ಎತ್ಕೊಂಡು ಹೋಗ್ಬಾ. ನನ್ನ ನಿಮೂ ನೋವಾದ್ರೇನು ನಾನು ನೋವಾದ್ರೇನು ಎಲ್ಲ ಒಂದೇ ಅಲ್ರಿ. ಯಾಕ ಹಂಗಂತೀರಿ? ಬರ್ರಿ, ಇನ್ನೇನ್ ಬಂತ. ಸೌಕಾಸ್ ಬರ್ರಿ. ದವಾಖಾನೆ ಹೋಗೋಣ ಬಾ ಅಂದ್ರೆ ಯಾರೋ ಶಾಲ್ಯಾರ ಹತ್ರ ತಿಳ್ಕೊಂಬಂದಿ. ನೀನ ಕಾಲ ಬರೀ ಅಂತ ಅಂತೀನಿ. ಅಲ್ರಿ, ದವಾಖಾನಿ ಒಂದ್ಸತಿ ತೋರಿಸ್ಬೋದ. ಹಿಂಗೆ ಕಾಡಾಟ್ ಹತ್ತದ್ರ ಎಷ್ಟ್ ಸತಿ ದವಾಖಾನಿಗ್ ಹೋಗ್ತಿರಿ ನೀವು? ಸದಾ ಕಾಲು ಸದತಿ ಅದನ್ನ ಹೇಳ. ಈಗ ಬರೇ ಕಾಲ್ ಹೊಡ್ಕೊಂಡ್ರಿ. ನಾಳೆ ಏನ್ರಿ ಇದಕ್ಕಿನ್ನ ಹೆಚ್ಚಿಂದ ಆಯ್ತಂದ್ರ ಯಾರ್ ಜವಾಬ್ದಾರಿ? ಅದಕ್ಕ ಸುಂಬಾರಿ ನೀವು. ನನ್ ಮಾತ್ ಕೇಳ. ನನಗೇನ ಆಗತ್ತ. ಆಯ್ತು ಬಂತಳ್ರಿ, ಬರ್ರಿ. ಇಲ್ಲೇ ಎಲ್ಲೋ ಐತತ್ ಹೇಳಾರಿ. ಅಯ್ಯ, ಇಲ್ಲಿ ಗುಡಿ ಕಾಣ್ಸಾತೈತಲ್ರಿ, ಇಲ್ಲೇ ಇರ್ಬೋದವ್ರ. ಬರ್ರಿ ಮೊದಲ ನಂಗ ಆಗತ್ತ. ಬರ್ರಿ. ಭಾಗ್ಯ ಮಾತಾಡ್ಲು ಸದತಿ ಕಾಲ ಎಲ್ಲ ಬರೋಬ್ಬರಿ ಆಕೈತ್. ಬರ್ರಿ ಭಾಗ್ಯ ಆಗುತ್ತ ನನಗ. ಅಯ್ಯಪ್ಪ ಕಾಲು ಭಾಗ್ಯ. ಕಾಲ ಭಾಗ್ಯ. ಪೂಜಾರ ಅವ್ರು ಇಲ್ಲೇ ಕುಂತಾರ ನೋಡ್ರಿ. ನಡಿಯ ಮೊದಲ್ ನಡಿ. ನನ್ ಕಾಲು ಒಂದ್ ಕಡಿ ಮೊದಲ ಸಕ್ಕಾಗಿತ್ತ. ಕೂಡ್ರಿ. ಕೈ ಹಿಡಿಯ. ಕೂಡ್ರಿ. ಪೂಜಾರ ನಮಸ್ಕಾರ. ನಮಸ್ಕಾರ ತಾಯಿ. ಖಾಲಿಗೆ ಏನು ಮಾಡ್ಕೊಂಡು ನಾನು? ಪೂಜಾರ ನಿಮ್ಗ ಏನಂತ ಹೇಳ್ಬೇಕು ತಿಳಿಯವಲ್ರಿ. ಕಾಲಿಂದಷ್ಟ ನಿಮ್ಗ್ ಗೊತ್ತಾಗತೈತಿ, ಆದ್ರ ನಿಮ್ಗ್ ಗೊತ್ತಾಗಲಾರ್ದಂತ ವಿಷಯ ಇನ್ನ ಭಾಳ ಅದಾವ್ರಿ. ನಮಗ ಭಾಳ ಕಾಡಾಟ ನಡೆದೈತ್ರಿ. ಪೂಜಾರಿ ಅವ್ರ, ನಾನ್ ಏತ್ ಭಾಗ್ಯ ಹೇಳ್ದಂಗ್ರಿ, ನಾನು ತೆಳಗ್ ನೋಡ್ಕೋತಾನ ಹೊಂಟೀನ್ರಿ. ಎಡಿ ಹೋತನ್ರಿ.
ಆದ್ರೆ ತೆಳಗ್ ಏನೂ ಇರ್ಲಿಲ್ಲ. ಬಿದ್ದ ಮೇಲೆ ನೋಡ್ತಾನ್ರಿ ದಮ್ಮ ಕರಿ ಕಲೆ ಅಲ್ವ ಕಾಲು ನೋವು ಆದ್ರ ದವಾಖಾನಿಗೆ ಹೋಗ್ಬೇಕು, ಇಲ್ಲಿ ಯಾಕೆ ಬಂದ್ರಿ? ಪೂಜಾರಿ ಅವ್ರ ನಾನು ಹೆಂಡತಿಗೆ ಅದನ್ನ ಬಡ್ಕೊಂಡೆ, ದವಾಖಾನೆ ಹೋಗಿ ನಡಿ ಅಂತೇಳಿ. ನನ್ನ ಮಾತು ಒಟ್ಟ ಕೇಳಿಲ್ರಿಕೆ. ಈಗ ಏನೋ ನೀವು ಅಲ್ಲಿ ನಮ್ಮ ಮನಿ ಬಯಸಿದವ್ರು ಏನೋ ಸುದ್ದ ಮಾಡ್ಯಾರತ್ತ, ಅದಕ್ಕ ಇಲ್ಲಿ ಹೋಗೋಣ ಬಾ ಅಂತ ಕರ್ಕೊಂಡ್ ಬಂದಾಡ್ರಿ. ಪೂಜಾರವ್ರ ಬರೇ ಕಾಲ್ ನೋವಾಗಿದ್ರ ದವಾಖಾನಿಗೆ ಹೋಗ್ತಿದ್ದೇವ್ರಿ, ಆದ್ರ ನಮಗ ಹೆಜ್ಜೆ ಕಾಡಾತೈತ್ರಿ. ಬರೀ ಎಲ್ಲದ್ರಾಗೂ ಅಪಶಕನ್ರಿ, ಬರೇ ಕಾಡಾಟ ನಡೆದೈತ್ರಿ. ಅದ್ರ ಸಂಬಂಧ ನಿಮ್ನ ನಂಬ್ಕೊಂಡ್ ಬಂದಿವ್ರಿ, ನೀವ ನಮಗ ಪರಿಹಾರ ಕೊಡ್ಬೇಕ. ಹಿಂಗಾಗೈತೆ ತಂಗಿ? ಆಯ್ತು ಹುಲಿಗಮ್ಮ ದೇವಿ, ನಿಮ್ಮ ಭಕ್ತರನ್ನ ಕಾಪಾಡೋದು ನಿನ್ನ ಜವಾಬ್ದಾರಿ. ನಿಮ್ಮಲ್ಲಿ ಸ್ವಲ್ಪ ತಪ್ಪಾಗೈತಿ. ಪೂಜಾರವ್ರ ಏನ್ ಹೇಳತ್ತೀರಿ? ನಾನು ನನ್ ಗಂಡ ಯಾರಿಗ ಏನ್ರ ಹೆಚ್ಚು ಕಮ್ಮಿ ಮಾತಾಡಿದ್ರ ಅವ್ರಿಗೆ ನೋವು ಆಗ್ತದ ನಂಗಿರ್ತೀವಿ. ನಮ್ಮಿಂದ ತಪ್ಪಾಗೈತ್ರಿ? ಏನ್ರಿ ಅದ? ಹಾಗೈತಿ ವಾ, ತಪ್ಪಾಗೈತಿ. ಮೊದಲು ನಿಮ್ಮ ಮನೆ ದೇವರ ಹುಲಿಗಮ್ಮನ ನೋಡ್ಕೊಳ್ಳೋದು ನೀವು ಬಿಟ್ಟಾರ್ರಿ. ಅದಕ್ಕಾಗಿ ನೀವು ಆಕಿಗೆ ನಡ್ಕೋಬೇಕಾಗಿತ್ತ. ನಿಮ್ ಹಿರಿಯರಿದ್ದಾಗ ನೀವೆಲ್ಲರೂ ಹೋಗಿ ಆಕಿದ ಬೇಡ್ಕೊಂಡ ಆಕಿಗೆ ಭಕ್ತಿಯಿಂದ ಎಲ್ಲಾರು ನಮಸ್ಕಾರ ಮಾಡಿ ಬರ್ತಿದ್ರಿ. ಈಗೆಲ್ಲ ಆಕಿನ ಮರ್ತು ಬಿಟ್ಟಾರ್ರಿ. ಅದಕ್ಕಾಗಿ ಆಕಿಗೆ ಸರಿಯಾಗಿ ನಡ್ಕೋರಿ, ಅಂದ್ರ ನಿಮ್ಗೆಲ್ಲಾ ಚಲೋ ಆಗ್ತೈತಿ. ರೀ ಏನ್ ಹೇಳತ್ತಾರಿ ಪೂಜಾರವ್ರ? ನಾನ್ ನಿಮ್ ಮನಿಗ್ ಬಂದನ್ ಹಿಡ್ಕೊಂಡು ಅತ್ತಿ ಮಾವನ್ ಕಾಲ್ ಹಿಡ್ಕೊಂಡು ಆ ದೇವ್ರ ಹೆಸರೇ ಕೇಳಿಲ್ಲಲ್ರಿ ನಾನು. ಹೌದ್ ಭಾಗ್ಯ, ನನಗೂ ಯಾಕೋ ಈ ಪೂಜಾರವ್ರು ಹೇಳೋದು ಕುರಿ ಅನ್ಸಕತಿ. ಯಾಕಂದ್ರೆ ನಾ ಸಣ್ಣಾಗಿರ್ತಾಗಿಂದ ಆ ಹೇಳೋರಪ್ಪ ಬರ್ತಾರೆ ಗೊತ್ತೇನೆ, ನಮ್ದು ತಾತ ಮುತ್ತಾತ ಕಾಲ ಎಲ್ಲ ಅವರು ಬುಕ್ನೆ ಬರ್ಕೊಂಡಿರ್ತಾರ ನೋಡ, ಅವರು ಹೇಳಾಕಿದ್ರೆ ಇಲ್ಲ ನಿಮ್ಮ ಹುಡುಗರು ಹುಲಿಗಮ್ಮ ದೇವಿ ಅಂತೇಳಿ ನಾವು ಅದನ್ನ ಹೇಗೆ ತಗೊಂಡಿಲ್ಲ. ಅದಕ್ಕೆ ಆ ದೇವಿನ ಕಾಣತ್ತ ಅನ್ಸತ್ತೆ ನನಗೆ. ಹೌದ್ರಿ, ಆ ದೇವಿ ಕಡಾಟರಿ ಇದು. ನಮ್ಮದು ತಪ್ಪಾಗಿರೋ ಹೊಟ್ಟೆ ಹಾಕೋದು. ಪೂಜಾರವ್ರ ತಿಳಿಲಾರ್ದೇನ ನಮ್ ಕಡೆಯಿಂದ ತಪ್ಪಾಗೈತ್ರಿ. ಆ ತಾಯಿ ಹುಲಿಗಮ್ಮ ತಾಯಿ ನಮ್ ಮನಿ ದೇವ್ರ ಅನ್ನೋದು ನಮಗ್ ಗೊತ್ತೇ ಇಲ್ರಿ ಇಬ್ರಿಗೂ. ಆಗುದು ಆಗೈತ್ರಿ. ಈಗ ಮುಂದ್ ನಾವ್ ಏನ್ ಮಾಡ್ಬೇಕ್ರಿ? ನಮ್ಗ ಈ ಕಾಡಾಟ ಸಾಕಾಗ್ ಹೋಗೈತ್ರಿ. ಇದಕ್ಕ ನೀವ ಪರಿಹಾರ ಕೊಡ್ಬೇಕ್ರಿ. ಪರಿಹಾರ ಐತಿ, ಎಲ್ಲಿ ಕಳ್ಕೊಂಡರ್ಲಿ ಅಲ್ಲೇ ಹುಡುಕಾಡ್ಬೇಕು. ಯಾಕಂದ್ರ ನಿಮ್ಮ ತಾಯಿನ ನೀವು ಮರ್ತು ಕೂತು ಬಿಟ್ರಿ. ಆಕಿನ ಪೂಜೆ ಪುನಸ್ಕಾರ ಮಾಡ್ರಿ ಅಂದ್ರ ನಿಮ್ಗೆಲ್ಲ ಚಲೋ ಆಗ್ತೈತಿ. ಯಾವ್ದು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಇನ್ ಯಾವತ್ತು ನಿಮ್ಮ ಸ್ಮರಣೆ ಒಳಗೆ ಇಟ್ಕೊಂಡ್ರಿ ಅಂದ್ರ ನಿಮ್ಗೆಲ್ಲ ಚಲೋ ಆಗ್ತೈತಿ. ಹೌದು ಭಾಗ್ಯ, ನೀ ಹೇಳಿದಾಗ ಪೂಜೆ ಹೊತ್ತಕ್ ಬಂದಿದ್ದ ಬಹಳ ಚಲೋ ಆತ. ಯಾಕಂದ್ರೆ ನಮಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ದಿವಸ ಕಾಲಾಗತ್ತೈತಿ, ಅಲ್ಲಿ ಹೋದ್ರೆ ಬೀಳುದು, ಅಲ್ಲಿ ಮಾನಿ ಹೋದ್ರ ಅಲ್ಲಿ ತ್ರಾಸ, ರೊಕ್ಕ ರೂಪಾಯಿ ತರಸ್ಬೇಕನ್ನ ಅಲ್ಲಿ ತ್ರಾಸ, ಎಲ್ಲಾದ್ರ ಬರೀ ಕಷ್ಟ ಐತಿ. ಆದ್ರ ಅದು ಹುಲಿಗಮ್ಮ ದೇವಿದ ಐತಿ ನಮ್ಗೆ ಗೊತ್ತೇ ಇಲ್ಲ. ಪೂಜಾರಿಯವರಿಂದ ಐತ ನಮ್ಗ ಗೊತ್ತಾಗಿ ಬಹಳ ಚಲೋ ಆತ. ಆ ಹುಲಿಗಮ್ಮ ದೇವಿನ ಪೂಜಾರಿಯವ್ರ ನಾವು ದಿನ ಮನ್ಯಾಗ ಹಾಕಿ ಧ್ಯಾನ ಮಾಡಿ ಪೂಜೆ ಮಾಡ್ರ ನಮ್ ಕಷ್ಟ ಎಲ್ಲ ಪರಿಹಾರ ಆಗ್ಬೋದ್ರಿ. ನೋಡ್ತಮ್ಮ, ಮನ್ಯಾಗ ಪೂಜೆ ಮಾಡಿ ಅಂತ ಹೇಳಿ ಮನ್ಯಾಗ ಕುಂಡ್ರಾಕ್ ಹೋಗ್ಬೇಡ್ರಿ. ಯಾಕಂದ್ರ 5 ಅಮಾಸಿ ಆಕಿ ದರ್ಶನ ಪಡೆದ ಕೆರಿಂದ ಆಕಿ ಸನ್ನಿಧಿಗೆ ಹೋಗಿ ಕೆರಿಂದ ಅಭಿಷೇಕ ಮಾಡ್ಕೊಂಡು ಎಲ್ಲಾ ತರ ಪೂಜೆ ಮಾಡ್ಕೊಂಡು ಬಂದ್ರೆ ನಿಮ್ಗೆ ಒಳ್ಳೇದಾಗ್ತೈತಿ. ನಾ ಹೇಳೋದು ಇಷ್ಟ, ನಿನಗೆ ಹೇಳೋದಂದ್ರೆ. ಆಯ್ತ್ರಿ ಪೂಜಾರವ್ರ, ನೀವ್ ಹೇಳೋದ್ ಹೆಚ್ಚ, ನಾವ್ ಮಾಡೋದ್ ಹೆಚ್ಚ. ನೀವ್ ತೋರ್ಸಿದ್ದೆ ದಾರಿ, ನೀವೇ ನಮ್ ಪಾಲಿಗೆ ಆ ದೇವ್ರಿ. ಆ ಹುಲ್ಕೆಮ್ ತಾಯಿ ನಡ್ಕೊಂಡ್ರ ನಮ್ಗೆಲ್ಲಾ ಒಳ್ಳೇದಾಗ್ತದಂದ್ರ ಖಂಡಿತ ನಡ್ಕೊಂತೀವ್ರಿ. 5 ಅಮಾಸಿ ತಪ್ಪಸ್ಲಾರ್ದೆ ಹೋಗ್ ಬರ್ಬೇಕ್ರಿ. ಆಯ್ತು ಭಾಗ್ಯ, ಪೂಜಾರವ್ರು ಹೇಳಿದಂಗ ಆ ನನ್ನ ತಾಯಿಗೆ 5 ಅಮಾಸಿ ತಪ್ಪಲಾರ್ದ ಹೋಗೋಣ, ಅಭಿಷೇಕನು ಮಾಡ್ಸೋಣ. ಪೂಜಾರವ್ರ ನಾವ್ ಇದನ್ನ ಪಾಲಿಸ್ತೀವಿ. ಪೂಜಾರವ್ರ ಪಾಲಿಸ್ತೀವಿ. ಆಯ್ತು, ಎಲ್ಲಾ ಒಳ್ಳೇದಾಗ್ತೈತಿ, ಎಲ್ಲಾ ಒಳ್ಳೇದಾಗ್ತೈತಿ. ಅಮ್ಮ ಕಾಲ್ ಸರ್ಚ್ ಪೂಜಾರವ್ರ ಕಾಲ್ ಹುಲಿಗಮ್ಮ ತಾಯಿ, ನಿನ್ನ ಭಕ್ತರನ್ನು ನೀನೇ ಕಾಪಾಡು. ಅಮ್ಮ ಕಾಲ್ ಸರ್ಚು ಮತ್ತೆ ಉದ್ದಕ ಮಾಡು. ಭಾಗ್ಯ, ಇದೇನ ಇದಂತ ಪವಾಡ? ಪೂಜಾರವ್ರ ಆ ತಾಯಿ ದೊಡ್ಡ ಪವಾಡ್ರಿ. ಆ ಹುಲಿಗಮ್ಮ ತಾಯಿ ಹೆಸರು ತಗೊಂಡಿದ್ದಕ್ಕೆ ನನ್ನ ಕಾಲನ ಸಿದಾತ್ರಿ. ಅವ್ವ ತಾಯಿ ಹುಲಿಗಮ್ಮ ದೇವಿ, ನಿಮ್ ಎಂತ ಪವಾಡ್ವಾ ತಾಯಿ. ಬರೀ ನಿನ್ ಹೆಸರು ಹೇಳಿ ಪೂಜಾರವ್ರ ಬಂಡ ಹಚ್ಚಿದಕ್ಕೆ ನನ್ನ ಕಾಲು ಕಡಿಮೆ ಮಾಡಿಬಿಟ್ಟಿವ ತಾಯಿ. ಯವ್ವ ನೀನು ಬರ್ತೀವ, ನಿನ್ನ ಪಾಲಿಸ್ತೀವಿ. ಪೂಜಾರವ್ರ ಆ ತಾಯಿಗೆ ತಪ್ಪಲಾರ್ದ 5 ಅಮಾಸಿ ಮಾಡ್ಕೊತೀರಿ.
ಅಭಿಷೇಕ ಮಾಡಿಸ್ತೀವಿ. ನಮ್ಮ ಮನ್ಯಾಗ ದಿನನಿತ್ಯ ಹಾಕಿದ ಧ್ಯಾನ ಮಾಡ್ತೀವಿ ಪೂಜಾರವ್ರ. ಸರ್ವೇ ಜನ ಸುಖನೇ ಭವಂತ. ಜೈ ಹುಲಿಗೆಮ್ಮ. ನಿಮಗೆಲ್ಲರಿಗೂ ಒಳ್ಳೇದಾಗಲಿ. ಹೋಗಿ ಬರ್ರಿ ಮಕ್ಕಳೇ.